ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ದೇಶದ ಕಾಫಿ ನಾಡು ಎಂದೇ ಪ್ರಖ್ಯಾತಿ ಹೊಂದಿರುವ ನಮ್ಮ ಚಿಕ್ಕಮಗಳೂರಿನಿಂದ ನಮ್ಮ ಭಾರತದ ಹೆರಿಟೇಜ್ ಸಿಟಿ ಆಗಿರುವ ಮೈಸೂರಿನ ಮಧ್ಯೆ ಸಂಪರ್ಕ ಕಲ್ಪಿಸುವ ನ್ಯಾಷನಲ್ ಹೈವೇ 373ರ ರೋಡ್ ವೈಡನಿಂಗ್ ಕೆಲಸಕ್ಕೆ ಚಾಲನೆ ದೊರೆತಿದೆ. ಮಂಗಳೂರಿನಿಂದ ತುಮಕೂರಿಗೆ ಸಂಪರ್ಕ ಕಲ್ಪಿಸುವ ನ್ಯಾಷನಲ್ ಹೈವೇ 73ರಲ್ಲಿ ಚಿಕ್ಕಮಗಳೂರಿನ ಹತ್ತಿರ ಪ್ರಾರಂಭ ಆಗುವ ಈ NH 373 ಬೆಂಗಳೂರು, ಮೈಸೂರು, ಬಂಟ್ವಾಳಕ್ಕೆ ಸಂಪರ್ಕ ಕಲ್ಪಿಸುವ ನ್ಯಾಷನಲ್ ಹೈವೇ 275ರಲ್ಲಿ ಮುಕ್ತಾಯ ಆಗುತ್ತದೆ. 151.3 ಕಿಲೋಮೀಟರ್ ಉದ್ದ ಇರುವ ಈ ರಸ್ತೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಈ ರಸ್ತೆಯು ಪ್ರವಾಸಿಗರ ಬಹಳ ಫೇವರೇಟ್ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆ 2 ಲೇನ್ನ ರಸ್ತೆ ಆದ್ರಿಂದ ಇದರಲ್ಲಿ ಪ್ರಯಾಣಿಸುವುದು ಬಹಳ ನಿಧಾನಗತಿಯಿಂದಿರುತ್ತದೆ. ಹಲವು ವರ್ಷಗಳಿಂದ ಈ ರಸ್ತೆಯ ಅಗಲೀಕರಣದ ಕೂಗು ಕೇಳಿ ಬರುತ್ತಿತ್ತು. ಕಡೆಗೆ ಈಗ ಕೇಂದ್ರ ಸರ್ಕಾರದ ಒಪ್ಪಿಗೆ ದೊರೆತಿದ್ದು ಈ ರಸ್ತೆಯ ಅಗಲೀಕರಣ ಕಾರ್ಯದ ಗುತ್ತಿಗೆ ಕೊಡುವ ಕೆಲಸ ಪ್ರಾರಂಭ ಆಗಿದೆ. ಈ 151.3 ಕಿಲೋಮೀಟರ್ ಉದ್ದದ ರಸ್ತೆಯ ಅಗಲೀಕರಣ ಕೆಲಸವನ್ನು 5 ಪ್ಯಾಕೇಜ್ಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ಯಾಕೇಜ್ 1ರ ಅಡಿಯಲ್ಲಿ ಚಿಕ್ಕಮಗಳೂರಿನ ಬಳಿಯ AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್ಕಲ್ ನಿಂದ ಬೇಲೂರಿನವರೆಗೆ 27.7 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಆಗಲಿದೆ. ಫೇಸ್ 2ರ ಅಡಿಯಲ್ಲಿ ಬೇಲೂರಿನಿಂದ ಹಾಸನದವರೆಗೆ 29.5 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಆಗಲಿದೆ. ಫೇಸ್ 3ರ ಅಡಿಯಲ್ಲಿ ಹಾಸನದಿಂದ ಎಡೆಗೌಡನ ಹಳ್ಳಿವರೆಗೆ 48.4 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಆಗಲಿದೆ. ಪ್ಯಾಕೇಜ್ 4ರ ಅಡಿಯಲ್ಲಿ ಎಡೆಗೌಡನ ಹಳ್ಳಿಯಿಂದ KR ನಗರದ ಬೈಪಾಸ್ ವರೆಗೆ 22.3 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಆಗಲಿದೆ. ಫೇಸ್ 5ರ ಅಡಿಯಲ್ಲಿ KR ನಗರದ ಬೈಪಾಸ್ ನಿಂದ ಬಿಳಿಕೆರೆ ಹತ್ತಿರ ಸಾಗುವ ನ್ಯಾಷನಲ್ ಹೈವೇ 275ರವರೆಗೆ 23.5 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಆಗಲಿದೆ. ಹಿಂದೆ ಬಾಗಲಕೋಟೆಯಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದ ಸ್ಟೇಟ್ ಹೈವೇ 57ರ ಭಾಗವಾದ ಈ ನ್ಯಾಷನಲ್ ಹೈವೇ 373ರ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮತ್ತು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಹಳ ಹಿಂದೆಯೇ 2015ರಲ್ಲಿಯೇ VLS ಕನ್ಸಲ್ಟೆಂಟ್ ಅವರು ತಯಾರಿಸಿದ್ರು. ಇದರ ಒಪ್ಪಿಗೆ ದೊರೆತು ಈ ರಸ್ತೆಯ ಅಗಲೀಕರಣ ಪ್ರಕ್ರಿಯೆ ಪ್ರಾರಂಭ ಆಗಲು ಇಲ್ಲಿಗೆ ಹಲವು ವರ್ಷಗಳೇ ಕಳೆಯಿತು. ಹಿಂದೆ ಟೆಂಡರ್ ಪಡೆದು ಹಲವು ಭಾಗದಲ್ಲಿ ನಿರ್ಮಾಣ ಕಾರ್ಯ ನಡೆಯುತ್ತಿರುವ ಈ ರಸ್ತೆಗೆ ಈಗ ಬಾಕಿ ಇದ್ದ ಎಲ್ಲಾ ಪ್ಯಾಕೇಜ್ಗಳಿಗೂ ಒಪ್ಪಿಗೆ ದೊರೆತು ಈಗ ಟೆಂಡರ್ ಕರೆಯುವ ಕೆಲಸ ಪ್ರಾರಂಭ ಆಗಿದೆ. ಈಗ ಅಗಲೀಕರಣ ಆಗಲಿರುವ ಈ ರಸ್ತೆಯನ್ನು EPC ಅಂದ್ರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಮಾಡೆಲ್ ನ ಅಡಿಯಲ್ಲಿ ಗುತ್ತಿಗೆ ಕೊಡಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ರಸ್ತೆಯ ನಿರ್ಮಾಣ ಕಾರ್ಯ ಪೂರ್ಣ ಆದ ಮೇಲೆ ಈ ರಸ್ತೆ ಪ್ರವಾಸಿ ಪ್ರಿಯರ ನೆಚ್ಚಿನ ರಸ್ತೆ ಆಗಲಿದ್ದು ಈ ರಸ್ತೆಯು ಸಾಗುವ ಜಾಗಗಳಲ್ಲಿ ಹಲವು ವಿಧವಾದ ಹೂಡಿಕೆಗಳು ಅಭಿವೃದ್ಧಿ ಆಗಲಿವೆ. ಮುಂದೆ ಹೊಸ ಹೂಡಿಕೆಗಳು ಬಂದು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿ. ಈ ಭಾಗದ ಸ್ಥಳೀಯ ಯುವಜನರಿಗೆ ಈ ರಸ್ತೆ ಹೊಸ ಬದುಕನ್ನು ಕಟ್ಟಿಕೊಡಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದೆ ನಾವು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ಹೆಚ್ಚು ಇಷ್ಟ ಆಗ್ತದೆ ಅದನ್ನು ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.